कर्नाटक रक्षणा वेदिके प्रवीण शेट्टी गुट ने बीदर शहर में जर्जर सड़कों, बिजली की स्ट्रीट लाइटों की मरम्मत और नालियों की सफाई के लिए माननीय डिप्टी कमिश्नर के माध्यम से माननीय वन, पर्यावरण और जीव विज्ञान मंत्री और जिला प्रभारी को एक याचिका सौंपी। इस अवसर पर कर्नाटक रक्षणा वेदिके प्रवीण शेट्टी गुट के जिला अध्यक्ष पीटर चिटगुप्पा, जिला उपाध्यक्ष प्रहलाद चितवाड़ी, जिला महासचिव रमेश मिर्जापुर, अल्पसंख्यक इकाई के अध्यक्ष मोहसिन पटेल, छात्र इकाई के अध्यक्ष नागेश रायना, ऑटो इकाई के अध्यक्ष विशेष पाटिल, शहर अध्यक्ष योहान मिसाई, बीदर तालुका के अध्यक्ष नीलेश राठौड़ और अन्य उपस्थित रहे। केपी न्यूज के कैमरामैन पुराज का कवरेज। देश प्रदेश और स्थानीय समाचारों के लिए देखते रहे केपी न्यूज 24/7। अधिक जानकारी के लिए लाइक शेयर सब्सक्राइब जरूर करें। ಏನು ಬೀದರ್ ಜಿಲ್ಲೆಯಾದ್ಯಂತ ಒಂದು ಸುಮಾರು 6-7 ದಿವಸದಿಂದ ಮಳೆ ಅರಬಟ್ಟದಿಂದ ಏನು ಬೀದರ್ ಜಿಲ್ಲೆಯಾದ್ಯಂತ ರಸ್ತೆಗಳನ್ನು ಹದಗೆಟ್ಟೋಗಿದೆ ಮತ್ತು ಗುನ್ನಳ್ಳಿ ಗ್ರಾಮದಲ್ಲಿ ಸುಮಾರು ವರ್ಷಗಟ್ಟಲೆಯಿಂದ ರಸ್ತೆಯನ್ನು ಹದಗೆಟ್ಟಿದೆ ಹಾಗೂ ಬೆಳ್ಳೂರು ಗ್ರಾಮದಲ್ಲೂ ಕೂಡ ರಸ್ತೆಯನ್ನು ಹದಗೆಟ್ಟಿದೆ. ಹಾಗಾಗಿ ಇವತ್ತು ಬೀದರ್ ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಸಾಹೇಬರಿಗೆ ಮತ್ತು ರಹೀಮ್ ಖಾನ್ ಸರ್ ಅವರಿಗೆ ಮತ್ತು ಶಾಸಕರಾದ ಬೆಲ್ದಳೆ ಸರ್ ಅವರಿಗೂ ಕೂಡ ಮನವಿ ಪತ್ರವನ್ನು ನೀಡಲಾಯಿತು. ಕಾರಣ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಭಾಳಷ್ಟು ಈಗಾಗಲೇ ಮಳೆ ಸ್ಟಾರ್ಟ್ ಆಗಿದೆ. ಈಗಾಗಲೇ ಏನು ಗುಂಡಿಗಳನ್ನು ಬಿದ್ದಿದೆ, ಭಾಳಷ್ಟು ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ. ಅಂಥ ಒಂದು ನಿಟ್ಟಿನಲ್ಲಿ ಇವತ್ತು ಸರ್ಕಾರದಿಂದ ಕೋಟ್ಯಾನುಗಟ್ಟಲೆ ಹಣವನ್ನು ತಂದು ನಾವು ಅಭಿವೃದ್ಧಿ ಮಾಡ್ತಾಯಿದ್ದೀವಿ ಅಂತಕ್ಕಂಥ ಮಾತು ಕೂಡ ತಮ್ಮ ಮಾಧ್ಯಮ ಮುಖಾಂತರ ನಾವು ಸಚಿವರು ಹೇಳಿದಂಥ ಮಾತುಗಳನ್ನು ಕೂಡ ಗಮನಿಸಿದ್ದೀವಿ. ಹಾಗಾಗಿ ನಾನು ಸಚಿವರಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ, ತಾವು ಕೋಟ್ಯಾಂತರ ರೂಪಾಯಿ ತಂದು ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಯಾವುದೂ ಕಂಡು ಬರ್ತಾಯಿಲ್ಲ. ತಾವು ರಸ್ತೆಗಳನ್ನು ಮೊದಲು ಸಾರ್ವಜನಿಕರಿಗೆ ಅನುಕೂಲ ಆಗುವಂತೆ ರಸ್ತೆಗಳಾಗಲಿ, ಒಳಚರಂಡಿ ಆಗಲಿ, ವಿದ್ಯುತ್ ದೀಪಗಳಾಗಲಿ, ಕುಡಿಯೋದಕ್ಕೆ ನೀರಾಗಲಿ, ಈ ಮೂಲಭೂತ ಸೌಕರ್ಯಗಳನ್ನು ತಾವು ಕಲ್ಪಿಸಿಕೊಟ್ರೆ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ತಾವು ಸ್ಪಂದಿಸಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೋತೀವಿ. ಇವತ್ತೇನು ಈಗಾಗಲೇ ಏನು ನಮ್ಮದು ಸೆಂಟ್ರಲ್ ಸ್ಕೂಲ್ ಇದೆ, ಆ ಸ್ಕೂಲ್ ಹಳೆ ಆದರ್ಶ್ ಕಾಲನಿ ಆ ಒಂದು ಮಾರ್ಗದಲ್ಲಿ ಏನಾಗಿದೆ ಅಂತಂದರೆ, ಸೆಂಟ್ರಲ್ ಸ್ಕೂಲಿಂದ ರೈಲ್ವೆ ಗೇಟ್ ತನಕ ಒಂದು ರಸ್ತೆ ಇತ್ತು. ಆ ರಸ್ತೆಯಲ್ಲಿ ಅರ್ಧ ರಸ್ತೆ ಮಾಡಿ ಇನ್ನುಳಿದ ಅರ್ಧ ರಸ್ತೆಯನ್ನು ಮಾಡದೆ ಅದನ್ನು ಗುತ್ತಿಗೆದಾರರು ಈಗಾಗಲೇ ಹಣವನ್ನು ಬಿಲ್ ಮಾಡ್ಕೊಂಡಿದ್ದಾರೆ ಅವರು. ಹಾಗಾಗಿ ಅದನ್ನು ತೀವ್ರವಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ್ಣ ವತಿಯಿಂದ ಖಂಡಿಸ್ತೀವಿ. ಅದನ್ನು ಸಚಿವರು ತಾವು ಗಮನಕ್ಕೆ ತೆಗೆದುಕೊಂಡು ಅದನ್ನು ಕೂಡಲೇ ಕ್ರಮ ಕೈಗೊಂಡು ಒಂದು ಅಧಿಕಾರಿಗಳಾಗಿರ್ಬೋದು, ಗುತ್ತಿಗೆದಾರರಾಗಿರ್ಬೋದು, ಅವರ ಮೇಲೆ ಒಂದು ಕಾನೂನು ರೀತಿಯಲ್ಲಿ ಶಿಸ್ತು ಕ್ರಮ ಕೈಗೊಳ್ಳಬೇಕು. ಗುತ್ತಿಗೆದಾರರು ಇರತಕ್ಕಂಥ ಆ ವ್ಯಕ್ತಿ ಯಾರೇ ಇದ್ದರೂ ಕೂಡ ಅವರಿಗೆ ಕಪ್ಪು ಪಟ್ಟಿಯಲ್ಲಿ ಸೇರಿಸಬೇಕಂತೇಳಿ ನಮ್ಮ ಒಂದು ಮನವಿ ಇದೆ. ಇಲ್ಲದಿದ್ದರೆ ಬರ್ತಕ್ಕಂಥ ಮುಂದಿನ ದಿನಮಾನಗಳಲ್ಲಿ ಇಡೀ ಜಿಲ್ಲಾದ್ಯಂತ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ನಾನು ತಮ್ಮ ಮಾಧ್ಯಮದ ಮುಖಾಂತರ ಹೇಳೋಕ್ಕೆ ಬಯಸ್ತೀನಿ. ನನ್ನ ಹೆಸರು ಪೀಟರ್ ಚಿಟಗುಪ್ಪ, ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು, ಬೀದರ್.